Hi viewers, today we start a 6th standard lesson where there is a will, there is a way. ಇದರ ಅರ್ಥ ಏನಂದರೆ ಎಲ್ಲಿ ಶ್ರಮವಿರುತ್ತೆ ಅಲ್ಲಿ ಗೆಲುವು ಪಕ್ಕ, ಅಲ್ಲಿ ವೇ ಇರುತ್ತೆ, ಗೆಲುವು ಇರುತ್ತೆ ಅಂತ ಅರ್ಥ ಆಗಿರುತ್ತೆ. ಸೊ ಲೆಟ್ us listen. Do you know what a website is? A website is a place on the internet where you can find information about something. Dr. Vinod Sena, a visually challenged man, has developed a website for the blind. Listen to your teacher to know more about Dr. Vinod Sena. Let's listen and respond. What is a website? Who is Dr. Vinod Sena? How did Dr. Vinod Sena connect the visually challenged people to the world of internet? Do you know any other specially abled person who have done great things in their lives? Describe the achievement of such persons. ಈ 4 ಕ್ವಶನ್ ಆನ್ಸರ್ಸನ್ನ ಲಾಸ್ಟಲ್ಲಿ ಹಾಕಿದ್ದೀನಿ. ಆನ್ಸರ್ಸ್ 4 ಕ್ವಶನ್ಸಿಂದೂ ಆನ್ಸರ್ ಲಾಸ್ಟಲ್ಲಿ ನಾನು ವ್ಯೂ ಮಾಡಿದ್ದೀನಿ. ಸೊ ವಿವರ್ಸ್, ಲೆಟ್ us ಸ್ಟಾರ್ಟ್ ಎ ಲೆಸನ್. ಫಸ್ಟ್ಲಿ ವಿ ಕ್ಯಾನ್ ಸ್ಟಾರ್ಟ್ ಇಂಟ್ರೊಡಕ್ಷನ್. ನೋ ಒನ್ ಈಸ್ ಬಾರ್ನ್ ಗ್ರೇಟ್. One becomes great by his deeds, willpower, patience and perseverance. These make a person overcome his or her weakness and disabilities to achieve his or her goal. Here are 2 stories of athletics who have achieved their best in spite of their physical challenges. They were differently abled indeed. ನೋಡಿ, ಇಲ್ಲಿ ಯಾರು ಅವರು ಹುಟ್ಟಿದಾಗ್ಲಿಂದಾನೇ ಗ್ರೇಟ್ ಆಗೋದಿಲ್ಲ, ಗ್ರೇಟ್ ಆಗೋಕ್ಕೆ ಸಾಧ್ಯನೇ ಇಲ್ಲ. ಸೊ ನೋ ಒನ್ ಗ್ರೇಟ್ ಬೈ ಹಿಸ್ ಡೀಡ್ಸ್. ಅವರು ಕೆಲಸದಿಂದ ಅವರು ಗ್ರೇಟ್ ಅನ್ನಿಸ್ಕೊಳ್ಳಲ್ಲ. ವಿಲ್ ಪವರ್ ಮತ್ತು ಪೇಷನ್ಸ್ ಮತ್ತು ಪ್ರಿಸರ್ವೆನ್ಸ್ ಇರಬೇಕು, ಆವಾಗಲೇ ಅವರು ಗ್ರೇಟ್ ಅನ್ನಿಸ್ಕೊಳ್ಳೋದು. ಸೊ ದೀಸ್ ಮೇಕ್ಸ್ ಎ ಪರ್ಸನ್ ಓವರ್ಕಮ್ ಹಿಸ್ ಆರ್ ಹರ್ ವೀಕ್ನೆಸ್ ಆ್ಯಂಡ್ ಡಿಸಬಿಲಿಟೀಸ್ ಟು ಅಚೀವ್ ಹಿಸ್ ಆರ್ ಹರ್ ಗೋಲ್. ಸೊ ಡಿಸಬಿಲಿಟೀಸ್ ಇದ್ರೂ ನಾವು ನಮ್ಮ ಗುರಿನ ತಲುಪ್ಬೋದು. ಗೋಲ್ ಅಂದರೆ ಗುರಿ ಅಂತ. ಸೊ ನಾವು ನಮ್ಮ ಗುರಿನ ತಲುಪ್ಬೋದು ಅಂತ ಈ ಲೆಸನಲ್ಲಿ ನಾವು ನೋಡ್ಬೋದು. ಹಿಯರ್ ಆರ್ 2 ಸ್ಟೋರೀಸ್ ಆಫ್ ಅಥ್ಲೆಟಿಕ್ಸ್ ಹೂ ಹ್ಯಾವ್ ಅಚೀವ್ ದೇರ್ ಬೆಸ್ಟ್ ಇನ್ ಸ್ಪೈಟ್ ಆಫ್ ದೇರ್ ಫಿಸಿಕಲ್ ಚಾಲೆಂಜಸ್ ಇದ್ರೂ ಅವರು ಫಿಸಿಕಲಿ ಹ್ಯಾಂಡಿಕ್ಯಾಪ್ ಇದ್ರೂ ಅವರು ಅಥ್ಲೆಟಿಕ್ಸಲ್ಲಿ ಗೋಲ್ಡ್ ಮೆಡಲ್ಸ್ ಎಲ್ಲ ಗೆದ್ದಿದ್ದಾರೆ. ಆ 2 ಸ್ಟೋರೀಸ್ ಈ ಲೆಸನಲ್ಲಿ ಕೊಟ್ಟಿದೆ. ದೇ ವರ್ ಡಿಫ್ರೆಂಟ್ಲಿ ಏಬಲ್ಡ್ ಇಂಡೀಡ್. ಅವರು ಸಾಧಾರಣವಾಗಿರೋದಿಲ್ಲ, ಅವರು ಡಿಸೇಬಲ್ ಆಗಿರ್ತಾರೆ, ಆದ್ರೂ ಅವರು ಗುರಿನ ತಲುಪ್ತಾರೆ ಅಂತ ಈ ಲೆಸನಲ್ಲಿ ನೋಡೋಣ. ಲೆಟ್ಸ್ ರೀಡ್. ಇನ್ 1992 Olympics had put Barcelona on the map of the world. Thousands of athletes take part in the game. Why do so many countries send their teams to Olympics? 1992 Olympics game ಅಲ್ಲಿ, ಇದು ಒಲಿಂಪಿಕ್ಸ್ ಅಂದರೆ ಒಂದು 4 years once ಇದು ಗೇಮನ್ನು ಆಡಿಸ್ತಾರೆ. ಅದು ಬಾರ್ಸೆಲೋನಾ ಅಂತ ಒಂದು ದೇಶದಲ್ಲಿ ಆಡಿಸ್ತಾ ಇದ್ರಂತೆ. ಸೊ ಥೌಸಂಡ್ಸ್ ಆಫ್ ಸಾವಿರಾರು ಜನ ಇದರಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ರು ಈ ಗೇಮಲ್ಲಿ. ವೈ ಡೂ ಸೋ ಮೆನಿ ಕಂಟ್ರೀಸ್ ಸೆಂಡ್ ದೇರ್ ಟೀಮ್ಸ್ ಟು ಒಲಿಂಪಿಕ್ಸ್? ಎಲ್ಲ ದೇಶದವರು ಒಂದೊಂದು ಟೀಮನ್ನು ಕಳಿಸಿದ್ರಂತೆ ಒಲಿಂಪಿಕ್ ಗೇಮ್ಸನ್ನು ಆಡೋದಕ್ಕೆ. ಇಟ್ ಈಸ್ ಬಿಕಾಸ್ ದ ಒಲಿಂಪಿಕ್ಸ್ ಈಸ್ ಒನ್ ಆಫ್ ದ ವರ್ಲ್ಡ್ ಬಿಗ್ಗೆಸ್ಟ್ ಇವೆಂಟ್. ಒಲಿಂಪಿಕ್ಸ್ ಏನಿದೆ ಅದು ವರ್ಲ್ಡ್ ಬಿಗ್ಗೆಸ್ಟ್ ಇವೆಂಟ್ ಆಗಿರೋದ್ರಿಂದ ಎಲ್ಲ ದೇಶದಿಂದ ಎಲ್ಲ ಒಂದೊಂದು ಟೀಮನ್ನು ಕಳಿಸಿದ್ರಂತೆ. ಸೊ ಇಟ್ ಈಸ್ ಆ್ಯನ್ ಹಾನರ್ ಫಾರ್ ಎನಿ ಕಂಟ್ರಿ ಟು ಸೆಂಡ್ ಹರ್ ಅಥ್ಲೆಟಿಕ್ಸ್ ಟು ದ ಟೇಕ್ ಪಾರ್ಟ್ ಇನ್ ದೀಸ್ ಗೇಮ್ಸ್. ಅವರನ್ನು
ಹಾನರನ್ನು ಆಗಿ ತಗೊಳ್ತಾರೆ ಅವರು ಕಂಟ್ರಿಯಿಂದ ಅಥ್ಲೆಟಿಕ್ಸಿಗೆ ಕಳಿಸೋದಿಕ್ಕೆ. ಅದರಲ್ಲಿ ಟೇಕ್ ಪಾರ್ಟ್ ಮಾಡಿದ್ರೆ ಸಾಕು ಅಂತ ಹಾನರ್ ಆಗಿ ಕಂಟ್ರಿಯವರು ಕಳಿಸ್ತಾರೆ. ಇಟ್ ಈಸ್ ನಾಟ್ ಫಾರ್ ಸಕ್ಸಸ್ ಆರ್ ಫೇಲ್ಯೂರ್ ದಟ್ ಕೌಂಟ್ಸ್, ವಾಟ್ ಮ್ಯಾಟರ್ ಇಟ್ ಪಾರ್ಟಿಸಿಪೇಷನ್ ಇನ್ ದ ಗೇಮ್ಸ್. ಇದರಲ್ಲಿ ಸಕ್ಸಸ್ ಆದ್ರೂ ಸರಿ, ಫೇಲ್ಯೂರ್ ಆದ್ರೂ ಸರಿ, ಅಂದರೆ ಗೆದ್ದರೂ ಸರಿ ಸೋಲಿದ್ರೂ ಸರಿ, ಆದರೆ ಇದರಲ್ಲಿ ಪಾರ್ಟಿಸಿಪೇಷನ್ ಮುಖ್ಯ ಅಂತ ಕಂಟ್ರೀಸ್ ಅವರು ಕಳಿಸ್ತಾರೆ. ದ ಪ್ಲೇಯರ್ ಪುಟ್ ಇನ್ ದೇರ್ ಬೆಸ್ಟ್ ಎಫರ್ಟ್ ಟು ವಿನ್. ಅದರಲ್ಲಿ ಆ ಗೇಮ್ಸಲ್ಲಿ ಪ್ಲೇಯರ್ಸ್ ಎಲ್ಲ ತುಂಬ ಎಫರ್ಟನ್ನು ಹಾಕ್ತಾರೆ ವಿನ್ ಆಗೋದಕ್ಕೆ. ದೇ ವಾಂಟ್ ಟು ಸೆಟ್ ಎ ನ್ಯೂ ರೆಕಾರ್ಡ್ ಆ್ಯಂಡ್ ಬಿಕಮ್ ದ ವರ್ಲ್ಡ್ ಬೆಸ್ಟ್ ಎವರ್. ಅದರಲ್ಲಿ ನಾವು ಗೆದ್ದಿದ್ರೆ ವರ್ಲ್ಡ್ ರೆಕಾರ್ಡ್ ಆಗುತ್ತೆ ಅಂತ ಬೆಸ್ಟ್ ಎವರ್ ಆಗಿ ಅವರು ಆಡ್ತಾರೆ ಈ ಗೇಮನ್ನು. ಎ ಫ್ಯೂ ಅಮಾಂಗ್ ಸಚ್ ಪ್ಲೇಯರ್ ಹ್ಯಾವ್ ಆಲ್ರೆಡಿ ಬೀನ್ ವಿಕ್ಟಿಮ್ ಆಫ್ ಆಕ್ಸಿಡೆಂಟ್ಸ್, ಎ ಫ್ಯೂ ಅದರ್ಸ್ ಹ್ಯಾವ್ ಬೀನ್ ವಿಕ್ಟಿಮ್ಸ್ ಆಫ್ ಡಿಸೀಸಸ್, ಯೆಟ್ ನನ್ ಆಫ್ ದೀಸ್ ಸಿ ದೆಮ್ಸೆಲ್ವ್ಸ್ ಆಸ್ ಡಿಸೇಬಲ್ಡ್. ಸ್ವಲ್ಪ ಜನ ಡಿಸೇಬಲ್ ಆಗಿದ್ರು, ಅವರು ವಿಕ್ಟಿಮ್ಸ್ ಆಗಿದ್ರು, ಆಕ್ಸಿಡೆಂಟ್ ಆಗಿ ಅವರು ಕಾಯಿಲೆ ಆಗಿ ವಿಕ್ಟಿಮ್ಸ್ ಆಗಿದ್ರು ಅವರು ಈ ಗೇಮಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾರಂತೆ. ಸೊ ದೇ ಆರ್ ಈಗರ್ ಟು ಶೋ ದಟ್ ದೇ ಆರ್ ಚಾಂಪಿಯನ್ಸ್ ಇನ್ ದೇರ್ ಓನ್ ಫೀಲ್ಡ್. ಅವರು ನಾವು ಚಾಂಪಿಯನ್ಸ್ ಅಂತ ತೋರಿಸ್ಕೊಳ್ಳೋದಿಕ್ಕೆ ಈ ಗೇಮನ್ನು ಆಡ್ತಾರೆ. ಒನ್ ಸಚ್ ಚಾಂಪಿಯನ್ಸ್ ವಾಸ್ ವಿಲಿಮಾ ರಿಫೋಲ್ಟ್ of USA. She is popularly known as the Black Gazelle. She had the speed and grace of a deer. ವಿಲಿಮಾ ರೆಫೋಲ್ಟ್ ಅನ್ನೋರು USA-ನವರು ಒಂದು ಗರ್ಲ್, ಅವರು ಪಾಪ್ಯುಲರ್ಲಿ ನೌನ್ ಆ್ಯಸ್ ಬ್ಲ್ಯಾಕ್ ಗೆಝಿಲ್ ಅಂತ ಅವ್ರಿಗೆ ಕರೀತಾರೆ. ಅವರು ಈ ಗೇಮನ್ನು ಆಡಿದ್ದಾರೆ. ಅವ್ರ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ ವ್ಯೂವರ್ಸ್. Vilima belongs to a large Negro family. In fact, she was the 14th child and was very weak when she was born. ವಿಲಿಮಾ ಅನ್ನೋರು ಒಂದು ನೀಗ್ರೋ ಫ್ಯಾಮಿಲಿಯಿಂದ ಬಿಲಾಂಗ್ ಆಗಿರ್ತಾರೆ. ಇನ್ ಫ್ಯಾಕ್ಟ್ ಶಿ ವಾಸ್ ಒನ್ 14th ಚೈಲ್ಡ್, ಅಂದರೆ 14ನೇ ಮಗು ಆಗಿರ್ತಾರೆ ಅವರು. ಲಾಂಗ್ ಫ್ಯಾಮಿಲಿ, ಎ ಬಿಗ್ ಫ್ಯಾಮಿಲಿ, ಲಾರ್ಜ್ ಫ್ಯಾಮಿಲಿ. ಸೊ 14th ಚೈಲ್ಡ್ ಆಗಿರ್ತಾರೆ ಅವರು. ಸೊ ಶಿ ವಾಸ್ ವೆರಿ ವೀಕ್ ವೆನ್ ಶಿ ವಾಸ್ ಬಾರ್ನ್. ಅವರು ವೆರಿ ವೀಕ್ ಆಗಿರ್ತಾರೆ, ಅವ್ರು ಹುಟ್ಟಿದಾಗ್ಲಿಂದಾನೇ ಸ್ವಲ್ಪ ವೀಕ್ ಆಗಿರ್ತಾರೆ. ಅಟ್ ದ ಏಜ್ ಆಫ್ 4 ಶಿ ಹ್ಯಾಡ್ ಆ್ಯನ್ ಅಟ್ಯಾಕ್ ಆಫ್ ಪೋಲಿಯೋ ಆ್ಯಂಡ್ ವಾಸ್ ಇನ್ ಬೆಡ್ ಫಾರ್ 2 ಲಾಂಗ್ ಇಯರ್ಸ್. ಅವರು 4 ಇಯರ್ಸ್ ಆಗಬೇಕಾದ್ರೆ ಅವರಿಗೆ ಪೋಲಿಯೋ ಅಟ್ಯಾಕ್ ಆಗಿರುತ್ತೆ. ಅವರು ಬೆಡ್ ಮೇಲೇ ಇರ್ತಾರೆ. 2 ಇಯರ್ಸ್ ಅವರು ಬೆಡ್ ಮೇಲೆ ಇರ್ತಾರೆ. ದ ಡಾಕ್ಟರ್ ರೆಕಮೆಂಡೆಡ್ ರೆಗ್ಯುಲರ್ ಮಸಾಜ್ ಟು ಗೆಟ್ ಹರ್ ಲಿಂಬ್ ಲೆಗ್ ಬ್ಯಾಕ್ ಟು ನಾರ್ಮಲ್. ಅವರು ಮಸಾಜ್ ಡಾಕ್ಟರ್ಸ್ನ ರೆಕಮೆಂಡ್ ಮಾಡಿರ್ತಾರೆ. ಮಸಾಜ್ ಮಾಡಿದ್ರೆ ಅವರು ತಿರ್ಗಾ ಸರಿಪಡಿಸ್ಬೋದು ಅಂತ ಡಾಕ್ಟರ್ಸ್ ಎಲ್ಲ ಅವ್ರ ಪೇರೆಂಟ್ಸಿಗೆ ಹೇಳಿರ್ತಾರೆ. ಸೊ ಈಚ್ ಮೆಂಬರ್ ಇನ್ ಹರ್ ಫ್ಯಾಮಿಲಿ ಸ್ಪೆಂಡ್ ಸಮ್ time massaging her leg and in course of time she was able to walk. She however needed special shoes. our family members ಏನು ಮಾಡ್ತಾರೆ, ಸ್ವಲ್ಪ ಟೈಮನ್ನು ಕೊಟ್ಟು ಅವರಿಗೆ ಮಸಾಜ್ ಮಾಡ್ತಾರೆ ಲೆಗ್ಗಿಗೆ. ಸೊ ಮಸಾಜ್ ಮಾಡಬೇಕಾದ್ರೆ ಅವರ ಲೆಗ್ಗನ್ನು ಸರಿಪಡಿಸೋದಕ್ಕೆ ಆಗುತ್ತೆ. ಮತ್ತು ಅವರು ವಾಕನ್ನು ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ವಿಲಿಮಾ ಅನ್ನೋರು ಅವರಿಗೆ ಸ್ಪೆಷಲ್ ಶೂಸ್ ಬೇಕಾಗುತ್ತೆ. ಆ್ಯಸ್ ಹರ್ ಲೆಗ್ ಬಿಕಮ್ ಎ ಲಿಟಲ್ ಸ್ಟ್ರಾಂಗರ್ ಶಿ ಬಿಗ್ಯಾನ್ ಟು ರನ್ ಅಬೌಟ್ ಆ್ಯಂಡ್ ಪ್ಲೇ. ಸ್ವಲ್ಪ ದಿವಸ ಆದಮೇಲೆ ಅವರು ರನ್ ಮಾಡೋದಕ್ಕೆ, ಓಡೋದಕ್ಕೆ ಮತ್ತು ಆಟವನ್ನು ಆಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅಟ್ ನೋ ಟೈಮ್ ಡಿಡ್ ಶಿ ಫೀಲ್ ದಟ್ ಶಿ ವಾಸ್ ಫಿಸಿಕಲಿ ಹ್ಯಾಂಡಿಕ್ಯಾಪ್ಡ್. ಅವರು ನಾನು ಫಿಸಿಕಲಿ ಹ್ಯಾಂಡಿಕ್ಯಾಪ್ ಆಗಿದ್ದೆ ಅನ್ನೋದನ್ನು ಮರ್ತೋಗ್ತಾರೆ. ಆ್ಯಸ್ ಇಯರ್ಸ್ ಪಾಸ್ಟ್ ಶಿ ಇಂಪ್ರೂವ್ಡ್ ಇನ್ ಹೆಲ್ತ್ ಆ್ಯಂಡ್ grew strong enough to play basketball for her school.
She was always cheerful and active and was full of hope that she would one day be a great player. ಅವರು ಬ್ಯಾಸ್ಕೆಟ್ಬಾಲನ್ನು ಆಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಸ್ಕೂಲಲ್ಲಿ. ಸೊ ಶಿ ವಾಸ್ ಆಲ್ವೇಸ್ ಚಿಯರ್ಫುಲ್ ಆ್ಯಂಡ್ ಆ್ಯಕ್ಟಿವ್. ಅವರು ನಗುತ್ತಾ ಇರ್ತಾರೆ ಮತ್ತು ಆ್ಯಕ್ಟಿವ್ನೆಸ್ ಇರ್ತಾರೆ ವಿಲಿಮಾ ಅನ್ನೋರು. ಆ್ಯಂಡ್ ವಾಸ್ ಫುಲ್ ಆಫ್ ಹೋಪ್ ದಟ್ ಶಿ ವುಡ್ ಒನ್ ಡೇ ಬಿ ಎ ಗ್ರೇಟ್ ಪ್ಲೇಯರ್. ಅವ್ರಿಗೆ ಹೋಪ್ ಇರುತ್ತೆ ಅವರು ಒಂದು ದಿವಸ ಗ್ರೇಟ್ ಪ್ಲೇಯರ್ ಆಗೇ ಆಗ್ತಾರೆ, ಗ್ರೇಟ್ ಒಂದು ಪ್ಲೇಯರನ್ನು ಆಗೇ ಆಗ್ತಾರೆ ಅಂತ ಅವರಿಗೆ ಹೋಪ್ ಇರುತ್ತೆ. A trainer of athletics happened to meet her one day. He saw that she was a talented girl and could become a sprinter. ಒಂದು ದಿವಸ ಅಥ್ಲೆಟಿಕ್ಸ್ ಟ್ರೈನರ್ ಅವರು ಸ್ಕೂಲಿಗೆ ಬರ್ತಾರೆ, ಅವ್ರಿಗೆ ಮೀಟ್ ಆಗ್ತಾರೆ. ಸೊ he saw that she was a talented girl. ಅವ್ರ ಟ್ರೈನರ್ ಏನಿರ್ತಾರೆ ಅವರು ಟ್ಯಾಲೆಂಟೆಡ್ ಆಗಿದ್ದಾರೆ ವಿಲಿಮಾ ಅವರು ಅಂತ ಅವರು ನೋಡ್ತಾರೆ. ಶಿ ಟುಕ್ ರೆಗ್ಯುಲರ್ ಲೆಸನ್ ಫ್ರಮ್ ದಿಸ್ ಕೋಚ್ ವಿಚ್ ಹೆಲ್ಪ್ ಹರ್ ಟು ಜಾಯಿನ್ ದ ಅಮೇರಿಕನ್ ಒಲಿಂಪಿಕ್ ಟೀಮ್ ದಟ್ ವೆಂಟ್ ಟು ಮಾಲ್ಬೋರ್ನ್. ಸೊ ಅವರು ಡೈಲಿ ಅವರಿಗೆ ಲೆಸನನ್ನು ಕೋಚನ್ನ ಕೊಡ್ತಾರೆ ಟ್ರೈನರ್ ಅವರು. ಸೊ ಹೆಲ್ಪ್ ಆಗುತ್ತೆ ವಿಲಿಮಾ ಅನ್ನೋರಿಗೆ ಅಮೇರಿಕಾ ಒಲಿಂಪಿಕ್ ಟೀಮಿಗೆ ಸೆಲೆಕ್ಷನ್ ಆಗೋದಕ್ಕೆ ಹೆಲ್ಪ್ ಆಗುತ್ತೆ. ಸೊ ಒಂದು ದಿವಸ ಅವರು ಮೆಲ್ಬೋರ್ನ್ ಅನ್ನೋ ಸಿಟಿಗೆ ಹೋಗ್ತಾರೆ. ಅಟ್ ದ ನೆಕ್ಸ್ಟ್ ಒಲಿಂಪಿಕ್ಸ್ ಇನ್ ರೋಮ್ ಶಿ ಬಿಕಮ್ ಎ ಸೂಪರ್ ಸ್ಟಾರ್ ಆ್ಯಂಡ್ won 3 ಗೋಲ್ಡ್ ಮೆಡಲ್ಸ್. ಒಂದು ದಿವಸ ಒಲಿಂಪಿಕ್ ಗೇಮ್ ರೋಮಲ್ಲಾಗುತ್ತೆ. ಆವಾಗ ಅವರು ಸೂಪರ್ ಸ್ಟಾರ್ ಅಂತ ಸೂಪರ್ ಸ್ಟಾರ್ ಆಗಿ ಗೋಲ್ಡ್ ಮೆಡಲ್ಸನ್ನು ತಗೊಳ್ತಾರೆ. ಶಿ ಯೂಸ್ ಟು ಸೇ ಜೋಕಿಂಗ್ಲಿ, I run fast because mine is a large family and I need to get to the dining table first. ಅವರು ಜೋಕಾಗಿ ಒಂದು ಟೈಮ್ ಹೇಳ್ತಾರೆ, ಐ ರನ್ ಫಾಸ್ಟ್, ನಾನು ಫಾಸ್ಟಾಗಿ ಓಡಿದೆ, ಏನಕ್ಕಂದರೆ ನಮ್ಮದು ಲಾರ್ಜ್ ಫ್ಯಾಮಿಲಿ, ನಮ್ಮದು ದೊಡ್ಡದ ಫ್ಯಾಮಿಲಿ, ಅದಕ್ಕೋಸ್ಕರ ನಾನು ಫಾಸ್ಟಾಗಿ ಓಡಿದೆ. ಏನಕ್ಕಪ್ಪ ಓಡಿದೆ ಅಂದರೆ ಡೈನಿಂಗ್ ಟೇಬಲಲ್ಲಿ ನಾನೇ ಫಸ್ಟ್ ರೀಚ್ ಆಗಬೇಕು, ನಾನೇ ಫಸ್ಟ್ ಹೋಗಬೇಕು ಅಂತ ನಾನು ಫಾಸ್ಟಾಗಿ ಓಡಿದೆ ಅಂತ ಹೇಳ್ತಾರೆ. ಸೊ ಅನದರ್ ಚಾಂಪಿಯನ್ ಹೂ ಸಫರ್ಡ್ ಎ ಲಾಟ್ ಆಫ್ ಎ ಬಾಯ್ ವಾಸ್ ರೆಫರ್ ಜಾನ್ ಅನ್ನೋರು ಒಂದು ಲಾಟ್ ಆಫ್ ಸಫರನ್ನು ಮಾಡ್ತಾರೆ. ಅವ್ರ ಸ್ಟೋರಿನ ನೋಡೋಣ. When he was only 12, his left leg was badly crushed in a machine. ಅವರು ಒಂದು 12 ಇಯರ್ಸ್ ಇದ್ದಾಗ ಅವ್ರ ಲೆಗ್ ಏನಾಗುತ್ತೆ, ಮಷೀನಲ್ಲಿ ಸಿಗಾಕೊಂಡು ಅವ್ರ ಲೆಗ್ ಬ್ಯಾಡ್ ಆಗಿ ಅವ್ರ ಲೆಗ್ ಇಂಜೂರ್ ಆಗುತ್ತೆ. ದ ಫ್ರಂಟ್ ಆಫ್ ಒನ್ ಆಫ್ ದ ಟೋಸ್ ವಾಸ್ ಹ್ಯಾಂಗಿಂಗ್ ಔಟ್ ಆಸ್ ಥ್ರೋ ಇಟ್ ವುಡ್ ಫಾಲ್ ಆಫ್. ಏನಾಗುತ್ತೆ, ಅವ್ರ ಕಾಲಿಗೆ ಟೋಸ್ ಏನು ಫಿಂಗರ್ಸ್ ಅಂತ ಹೇಳ್ತೀವಿ, ಕಾಲಿಂದು ಟೋಸ್ ಏನಿರುತ್ತೆ ಅದಕ್ಕೆ ತುಂಬ ಇಂಜೂರ್ ಆಗಿರುತ್ತೆ. ದ ಸರ್ಜನ್ ಹೂ ಟ್ರೀಟೆಡ್ ಹಿಮ್ ಫಿಯರ್ಡ್ ದಟ್ ದ ಎಂಟೈರ್ ಲೆಗ್ ಮೈಟ್ ಹ್ಯಾವ್ ಟು ಬಿ ಕಟ್ ಆಫ್. ಸರ್ಜನ್ ಏನಿರ್ತಾರೆ ಅವರು ಅವ್ರ ಕಾಲನ್ನು ನೋಡಿಬಿಟ್ಟು ಫುಲ್ ಲೆಗ್ಗೆ ತೆಗಿಬೇಕು ಅವ್ರದ್ದು ಅಂತ ಹೇಳ್ತಾರೆ. ರೆಫರ್ ವಾಸ್ ವೆರಿ ಮಚ್ ಅಪ್ಸೆಟ್. All the time he was in bed, he prayed to God for his mercy. ರೆಫರ್ ಎನಿ ಟೈಮ್ ಅಪ್ಸೆಟ್ ಆಗಿರ್ತಾರೆ, ಏನಪ್ಪ ಮಾಡಬೇಕು, ಏನಾಯಿತು ನನಗೆ, ಕಾಲೆಲ್ಲ ಏನಾಯಿತು ಅಂತ ಅಪ್ಸೆಟ್ ಆಗಿರ್ತಾರೆ. ಸೊ ಎನಿ ಟೈಮ್ ಅವರು ದೇವ್ರ ಹತ್ರ ಬೇಡ್ಕೊಳ್ತಿರ್ತಾರೆ. ಸೊ ಪ್ರೇಯರನ್ನು ಮಾಡ್ತಿರ್ತಾರೆ, ನನ್ನ ಕಾಲನ್ನು ಸರಿಪಡಿಸಿ ದೇವ್ರೆ ಅಂತ ದೇವ್ರ ಹತ್ರ ಬೇಡ್ಕೊಳ್ತಾ ಇರ್ತಾರೆ. ಹಿ ಗ್ರೀವ್ ಬೆಟರ್ ಡೇ ಬೈ ಡೇ ಆ್ಯಂಡ್ ದ ಸರ್ಜನ್ ಕುಡ್ ಫೈನಲಿ ಸೇವ್ ಹಿಸ್ ಲೆಗ್. ಅವರು ದಿನ ಅವರು ಪ್ರಯತ್ನವನ್ನು ಮಾಡ್ತಾ ಸರ್ಜನ್ಸ್ ಫೈನಲಿ ಅವ್ರ ಲೆಗ್ಗನ್ನು ಉಳಿಸ್ತಾರೆ. ಬಟ್ ಇಟ್ ಡಿಡ್ ನಾಟ್ ಹೀಲ್ ಕಂಪ್ಲೀಟ್ಲಿ. ಆದರೆ ಅದು ಕಂಪ್ಲೀಟಾಗಿ ಲೆಗ್ ಫಸ್ಟ್ ಹೇಗಿತ್ತು ಅದೇ ಥರ ಆಗೋದಿಲ್ಲ.
ಆದರೆ ಸ್ವಲ್ಪ ಇಂಜುರಿ ಆಗಿರುತ್ತೆ. ಸೊ ಫೈನಲಿ ಅವರು ಲೆಗ್ನ ಸೇವ್ ಮಾಡ್ತಾರೆ. ರೆಫರ್ಸ್ ಇಂಟ್ರೆಸ್ಟ್ ಇನ್ ಸ್ಪೋರ್ಟ್ ವಾಸ್ ಸೋ ಸ್ಟ್ರಾಂಗ್ ದಟ್ ಹಿ ಡಿಡ್ ನಾಟ್ ವರ್ರಿ ಅಬೌಟ್ ಹಿಸ್ ವೀಕ್ ಲೆಗ್. ರೆಫರ್ಸ್ ಇಂಟ್ರೆಸ್ಟ್ ಏನಾಗಿರುತ್ತೆ, ಸ್ಪೋರ್ಟ್ಸಲ್ಲಿ ಜಾಸ್ತಿ ಸ್ಟ್ರಾಂಗ್ ಆಗಿರ್ತಾರೆ ಅವರು. ಸೊ ಸ್ಪೋರ್ಟ್ಸಲ್ಲೇ ಇಂಟ್ರೆಸ್ಟ್ ಇರುತ್ತೆ. ಅವ್ರ ಲೆಗ್ ವೀಕ್ ಆಗಿದೆಯಲ್ಲ ಅಂತ ವರಿ ಮಾಡೋದಿಲ್ಲ. ಹಿ ಆಫನ್ ಹ್ಯಾಡ್ ಡಿಫಿಕಲ್ಟಿ ಇನ್ ವಿಯರಿಂಗ್ ಸ್ಪಿಕಲ್ ಶೂಸ್. ಅವರಿಗೆ ಶೂ ಸಹ ಹಾಕ್ಕೊಳ್ಳೋದಿಕ್ಕೆ ಆಗೋದಿಲ್ಲ. ಬಟ್ ದಿಸ್ ಡಿಡ್ ನಾಟ್ ಸ್ಟಾಪ್ ಹಿಮ್ ಫಾರ್ ಹ್ಯಾವಿಂಗ್ ರೆಗ್ಯುಲರ್ ಪ್ರಾಕ್ಟೀಸ್. ಆದ್ರೂ ಅವರು ರೆಗ್ಯುಲರ್ ಪ್ರಾಕ್ಟೀಸನ್ನ ಮಾಡೋದಕ್ಕೆ ಸ್ಟಾಪ್ ಮಾಡೋದಿಲ್ಲ, ನಿಲ್ಲಿಸೋದಿಲ್ಲ. He worked hard day and night and was finally selected for the Olympics. ಅವರು ಡೇ ಮತ್ತು ನೈಟ್ ದಿನ ರಾತ್ರಿ ಎಲ್ಲ ವರ್ಕ್ ಮಾಡಿ ಫೈನಲಿ ಒಲಿಂಪಿಕ್ ಗೇಮಿಗೆ ಸೆಲೆಕ್ಟ್ ಆಗ್ತಾರೆ. He took part in the ಡೆಕಾಲ್ಥಾನ್ ಆ್ಯಂಡ್ won the first place. ಡೆಕಾಲ್ಥಾನ್ ಗೇಮ್ ಅಂತ ಒಲಿಂಪಿಕ್ ಗೇಮ್ ಅದು. ಸೊ ಅದರಲ್ಲಿ ಫಸ್ಟ್ ಪ್ಲೇಸನ್ನ ಗೆಲ್ತಾರೆ. He was called the greatest all-round athletic in the world. ಅವರಿಗೆ ಗ್ರೇಟೆಸ್ಟ್ ಆಲ್ರೌಂಡರ್ ಅಂತ ಕರೀತಾರೆ. ಸೊ ಬೋತ್ ದೀಸ್ ಚಾಂಪಿಯನ್ಸ್ ಹ್ಯಾಡ್ ಎ ಡ್ರೀಮ್. They set themselves a goal to achieve the dream. They worked with a will to reach this goal. Their dreams came true and they become world famous athletics. ಇವರಿಬ್ರು ಏನು ಮಾಡಿದ್ರು, ಅವ್ರ ಗುರಿನ ತಲುಪಬೇಕು ಅಂತ ಏನು ಕನಸು ಕಂಡಿದ್ರು ಅದನ್ನು ತಲುಪಕ್ಕೆ ಅವರು ಸಾಧನೆಯನ್ನು ಮಾಡಿದ್ರು. ಅವರು ತಲುಪಬೇಕು ಅಂತ ಏನು ಗುರಿ ಇತ್ತು, ಅವ್ರದ್ದು ಡ್ರೀಮ್ ಇತ್ತು, ಅದನ್ನು ತೋರಿಸಿದ್ರು. ಡಿಸೇಬಲ್ ಆಗಿರಲಿ ಏನಾದರೂ ಆಗಿರಲಿ, ಅವರ ಒಂದು ಗುರಿ ಅಂತ ಒಂದು ಮನಸ್ಸಿನಲ್ಲಿ ಏನಿರುತ್ತೆ ಅದನ್ನು ತಲುಪಬೇಕು ಅಂದರೆ ತಲುಪಲೇಬೇಕು. ಆ ಥರ ಅವರು ಜೋಶಿಂದ ಗುರಿನ ತಲುಪಿದ್ರು. ದೇ ಡ್ರೀಮ್ಸ್ ಕೇಮ್ ಟ್ರೂ ಆ್ಯಂಡ್ ದೇ ಬಿಕಮ್ ವರ್ಲ್ಡ್ ಫೇಮಸ್ ಅಥ್ಲೆಟಿಕ್ಸ್. ಅವರು ವರ್ಲ್ಡ್ ಫೇಮಸ್ಸಲ್ಲಿ ಅಥ್ಲೆಟಿಕ್ಸ್ ಅವರು ಆಗಿದ್ರು. ಸೊ ಥ್ಯಾಂಕ್ ಯು ವ್ಯೂವರ್ಸ್. ಈ ಲೆಸನ್ ನಿಮಗೆ ಇಷ್ಟ ಆದರೆ ಒಂದು ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬನ್ನು ಮಾಡಿ.